ಬಸ್ ಕಂಡಕ್ಟರ್ ಮೇಲಿನ ಸುಳ್ಳು ಕೇಸ್ ವಾಪಸ್ಗೆ ಬಿಗಿಪಟ್ಟು ಹಿಡಿದಿದ್ದು ಇಂದು ಕರವೇ ಹೋರಾಟಗಾರರು ಬೆಳಗಾವಿ ಚಲೋಗೆ ಕರೆ ಕೊಟ್ಟಿದ್ದು ಬೆಳಗಾವಿಯಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ. ಬೆಳಗಾವಿ ಚಲೋ ಹಿನ್ನೆಲೆ ಕುಂದಾನಗರಿಯಲ್ಲಿ ಬಿಗಿ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಬೆಳಗಾವಿಯ ಚಲೋ ನಡೀತಾ ಇದೆ. ಎಡಮಾಟಿ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ. ಹೇಳದ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಿದ್ದು ಇವತ್ತು ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ನಡೀತಾ ಇದೆ ಬೆಳಗಾವಿಯ ಚಲೋ. ಇಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಎಡಾ ಮಾರ್ಟಿನ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಬೆಳಗಾವಿಯಲ್ಲಿ ರಾಜಕಾರಣಿಗಳೇ ರಣಹೇಡಿಗಳಾಗಬೇಡಿ, ರಾಜಕಾರಣಿಗಳು ರಾಯಣ್ಣನಂತೆ ರಣಹೇಡಿಗಳಾಗಬೇಡಿ, ರಾಯಣ್ಣನಂತೆ ಸ್ವಾಭಿಮಾನಿಗಳಾಗಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾರಾಯಣಗೌಡ, ಹೆಬ್ಬಾಳ್ಕರ್ ಹಾಗೆ ಜಾರಕಿಹೊಳಿ. ಸೌರ ವಿರುದ್ಧ ಹರಿಹಾಯ್ದಿರೋದು ರಾಜಕಾರಣಿಗಳು ರಾಯಣ್ಣನಂತೆ ಸ್ವಾಭಿಮಾನಿಗಳಾಗಬೇಕು ಹೊರತು ಹೇಡಿಗಳಾಗಬಾರದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನೆಲದಲ್ಲೇ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಬೆಂಗಳೂರಿಂದ ಬೆಳಗಾವಿಗೆ ಬಂದಿದ್ದೇನೆ. ಇವತ್ತು ಇವರ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಂದು ಅಂತ್ಯ ಆಗಬೇಕು. ಕರ್ನಾಟಕದ ಬಸ್ಸುಗಳನ್ನ ಒಡೆದಾಕುವಂಥದ್ದು, ಕರ್ನಾಟಕದ ಬಸ್ಸುಗಳ ಮೇಲೆ ಮಸಿ ಬಳಿಯುವಂಥದ್ದು, ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುವಂಥದ್ದು, ಇಂಥ ಪ್ರವೃತ್ತಿ ನಾನು 26-27 ವರ್ಷದಿಂದಲೂ ನೋಡ್ಕೊಂಡು ಬಂದಿದ್ದೀನಿ. ಬೆಳಗಾವಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ, ರಾಯಣ್ಣನ ಜನ್ಮಭೂಮಿ. ಇಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ. ಇಲ್ಲಿ ಯಾರಾದ್ರೂ ಮರಾಠಿಗರು ಬೆಳಗಾವಿಗೆ ಬಂದಿದ್ರೆ, ಕರ್ನಾಟಕಕ್ಕೆ ಬಂದಿದ್ರೆ ಅವರು ಮಾಲೀಕರಲ್ಲ. ಈ ನೆಲದ ಮಾಲೀಕರು ಕನ್ನಡಿಗರು, ಅವರು ನಮ್ಮ ಅತಿಥಿಗಳು ಅಷ್ಟೇ. ಆದ ಅರಿವಿಟ್ಕೊಂಡು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಬದುಕೋದ್ ಕಲಿಬೇಕು. ಇಲ್ಲಿ ಬಂದು ಗುಂಡಾಗಿರಿ ಮಾಡ್ತೀನಿ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ, ಮರಾಠಿ ಭಾಷೆಯನ್ನ ಇಲ್ಲಿ ಮೆರೆಸ್ತೀವಿ, ವೈಭವೀಕರಿಸ್ತೀವಿ, ಇದು ಇಲ್ಲಿ ನೆಲದಲ್ಲಿ ನಡೆಯಲ್ಲ. ನಿಮಗೆ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ, ಕರ್ನಾಟಕದ ನೆಲದಲ್ಲಿ ಮರಾಠಿ ಪ್ರೇಮ ವ್ಯಕ್ತಪಡಿಸೋದು ಇಲ್ಲಿ ಸರಿಯಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ. ಇವತ್ತು MES ಗುಂಡಾಗಳಿಗೆ, MES ಮರಾಠಿ ಗುಂಡಾಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವತ್ತು ಬೆಳಗಾವಿ ಏನು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಏನು ತೀರ್ಮಾನ ಆಗಿದೆಯೋ ಆ ತೀರ್ಮಾನಕ್ಕೆ ನೀವು ಬದ್ಧವಾಗಿರ್ಬೇಕು. ಒಕ್ಕೂಟದ ಭಾರತದಲ್ಲಿ ಬದುಕುವ ರೀತಿ ನೀತಿಗಳನ್ನ ಮಹಾರಾಷ್ಟ್ರದ ಜನ
ಮರಾಠಿ ಪುಂಡ್ರು MES ಗೂಂಡಗಳು ನೀವು ಕಲಿಬೇಕು. ಪಕ್ಕದ ರಾಜ್ಯವಾಗಿಟ್ಕೊಂಡು ನನಗೆ ಗೊತ್ತಿದೆ, ನನಗೆ ಅರಿವಿದೆ, ಅಲ್ಲಿ ಕನ್ನಡಿಗರು ಇದ್ದಾರೆ. ಆಗತ್ತ ಇಲ್ಲಿ ಕನ್ನಡ ಮಾತಾಡಿದವ್ರ ಮೇಲೆ ಗುಂಡಾಗಿರಿ ಮಾಡೋದು, ಅಲ್ಲೇ ಮಾಡೋದು, ದಬ್ಬಳಿಕೆ ಮಾಡೋದು ಅನ್ನೋದಾದ್ರೆ ನೀವ್ಯಾರು ಕರ್ನಾಟಕದಲ್ಲಿ ಇರಬಾರ್ದು. ಇವತ್ತೇ ಗಂಟು ಮುಟ್ಟೆ ಕಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೊರಟ್ಬಿಡಿ. ಇಲ್ಲಿ ಬದುಕ್ಬೇಕು ಅನ್ನೋದಾದ್ರೆ ಕನ್ನಡ ಮಾತಾಡೇ ಬದುಕ್ಬೇಕು, ಕನ್ನಡಿಗರಾಗೇ ಬದುಕ್ಬೇಕು ಹೊರತು ನಿಮ್ ಭಾಷೆ ನಿಮ್ ಸಂಸ್ಕೃತಿ ಅದು ಮಹಾರಾಷ್ಟ್ರದಲ್ಲಿ ಇಟ್ಕೋಬೇಕು, ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬೇರುಗಳನ್ನೆಲ್ಲ ಕಟ್ ಮಾಡಿದ್ದೀವಿ. 7 ಜನ ಶಾಸಕರು ಗೆದ್ದು ಬರ್ತಿದ್ರು, ಇವತ್ತು ಒಬ್ಬ MES ಶಾಸಕ ಇಲ್ಲ. ನಿಮಗೆ ಇನ್ನೂ ಬುದ್ಧಿ ಬಂದಿಲ್ವಾ? ನಿಮಗೂ ಇನ್ನೂ ಯಾಕೆ ಬುದ್ಧಿ ಬಂದಿಲ್ಲ? ಕರ್ನಾಟಕದ ಒಳಗಡೆ ಈ ತರದ ದೌರ್ಜನ್ಯ ದಬ್ಬಾಳಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಸಹಿಸಿಲ್ಲ, ಮುಂದೂ ಸಹಿಸಲ್ಲ. ನೀವು ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರೆ ನಾವು 100 ಜನ ಮರಾಠಿ ಗುಂಡುಗಳನ್ನ ಹೊಡೆದಾಕೋದು ನಮಗೆ ಗೊತ್ತಿದೆ, ಹೊಡಿತೀವಿ ಬೇಕಾದ್ರೆ. ಅದಕ್ಕಾಗೆ ಬಂದಿದ್ದೀವಿ. ಈ ತರ ದೌರ್ಜನ್ಯವನ್ನ ನಿಲ್ಲಿಸಿ, ಇಲ್ಲದೆ ಹೋದ್ರೆ ಇಡೀ ಬೆಳಗಾವಿಲಿ ಒಬ್ಬ ಮರಾಠಿ ಇರೋದು ಕಷ್ಟ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕನ್ನಡಿಗರನ್ನ ಕೆಡಕ್ಬೇಡಿ. ಪುಲಿಕೇಶಿಯ ಇತಿಹಾಸವನ್ನ, ಮಯೂರ ವರ್ಮನ ಇತಿಹಾಸವನ್ನ ಬಸ್ ಕಂಡಕ್ಟರ್ನ ಭೇಟಿಯಾಗಿದ್ದಾರೆ ನಾರಾಯಣಗೌಡ. ಕಂಡಕ್ಟರ್ ಮಹದೇವಪ್ಪ ಆರೋಗ್ಯವನ್ನ ವಿಚಾರಿಸಿದ್ದಾರೆ ನಾರಾಯಣಗೌಡ. ಮಹದೇವಪ್ಪ ಭೇಟಿ ಬಳಿಕ ಮಾತನಾಡಿದ್ದಾರೆ. ಅವರಿಗೆ ಎದೆ ನೋವಿದೆ, ಹಲ್ಲೆ ಮಾಡಿದ್ದಾರೆ, ನೋವು ಕಮ್ಮಿ ಆಗಿಲ್ಲ ಅಂತೇಳಿ ಕಣ್ಣೀರನ್ನ ಹಾಕಿದ್ರು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭೇಟಿ ಮಾಡಿದ ಬಳಿಕ. ನೋಡ್ರಿ ಒಂದ್ ಚೇರ್ ಕೊಡ್ರಿ. ಮಾತಾಡ್ರಿ ಅಂದ್ರೆ ನೋಡ್ರಿ ಒಂದ್ ಚೇರ್ ಕೊಡ್ರಿ. ಮಾತಾಡ್ರಿ ಅಂದ್ರೆ ನೋಡ್ರಿ ಒಂದ್ ಚೇರ್ ಕೊಡ್ರಿ. ನೋಡ್ತಾ ಇದ್ದೀರಾ, ಅಲ್ಲಿ ಕಂಡಕ್ಟರ್ ಮಹದೇವಪ್ಪ ಅವರು ಏನು ಹಲ್ಲೆಗೊಳಗಾಗಿದ್ರಲ್ಲ, ಅವರ ಆರೋಗ್ಯವನ್ನ ವಿಚಾರಿಸೋದಿಕ್ಕೆ ಕರವೇ ಅಧ್ಯಕ್ಷ ನಾರಾಯಣಗೌಡರು ಮುಂದಾಗಿದ್ದಾರೆ. ಫೋಕ್ಸೋ ಕೇಸ್ ಬೇರೆ ಇದೆ, ಸುಳ್ಳು ಕೇಸ್ ದಾಖಲಿಸಿದ್ದಾರೆ CPI. ವಾಪಸ್ ಕೂಡ ಪಡಿಬೇಕು ಅಂತ ಹೇಳ್ತಾ ಅವ್ರಿಗೆ ಎದೆ ನೋವಿದೆ, ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಭೇಟಿಯ ಬಳಿಕ ನಾರಾಯಣಗೌಡರು.